नमस्कार, मैं अंजना और आप देख रहे हैं ईश्वर इंडियन न्यूज। आइए ಬೀದರ್ ಜಿಲ್ಲೆಯಲ್ಲಿ ಪಾಪನಾಶ್ ದೇವಸ್ಥಾನದ ಶಂಕುಸ್ಥಾಪನೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದ್ಸಲ ಶಂಕುಸ್ಥಾಪನೆ ಮಾಡಿದ್ದಾರೆ ವರ್ಚುವಲ್ ಆಗಿ. ಪ್ರಧಾನಮಂತ್ರಿ ಮಾಡಿದ್ದು ಶಂಕುಸ್ಥಾಪನೆ ಅದು 2024ರಲ್ಲಿ. ಈಗ ಮತ್ತೆ ಮತ್ತೊಂದ್ಸಲ ಮಾಡೋದು ಇದು ಏನು ಅವಶ್ಯಕತೆ ಇದೆ, ಯಾಕೆ ಮಾಡ್ಬೇಕಂತ ಈ ಒಂದು ಕೆಟ್ಟ ಮನಸ್ಥಿತಿ ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು ಈ ತರ ಇದು ಮಾಡ್ತಾ ಇದ್ದಾರ. ಮಾಡಷ್ಟು ಬಹಳ ಕೆಲಸಗಳಿದ್ದಾವೆ. ಸರ್ಕಾರ ಕಾಂಗ್ರೆಸ್ ಇದೆ, ತಾವು ಮಂತ್ರಿ ಇದ್ರಿ, ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರಿ, ಅದು ವಿಶೇಷ ಮತ್ತು ಅರಣ್ಯ ಮಂತ್ರಿ. ತಾವು ಅರಣ್ಯ ಮಂತ್ರಿ ಆದ ನಂತರ ಎಲ್ಲ ಅರಣ್ಯದಾಗಿದ್ದ ಇದ್ದಂತ ಚಿತ್ತಗಳು, ಆನೆಗಳು ಎಲ್ಲ ಹೊರಗೊಂಟಾವ. ನಮ್ಮ ಸೈಡ್ ಏನೋ ಹೆಚ್ಚಿನ ಅನಾಹುತ ಆಗಿಲ್ಲ, ಆದ್ರ ಮಂಡ್ಯ ಆ ಕಡೆ ಮೈಸೂರು, ಚಾಮರಾಜನಗರ ಆ ಸೈಡ್ದಾಗೆಲ್ಲ ಚಿತ್ತಗಳೇನದ ನಮ್ಮ ರೈತರಿಗೆ ಏನದ ತಿಮ್ಮಂಥದ್ದು, ರೈತರೇನದ ಕೊಲೆ ಮಾಡೋಂಥದ್ದು ಆಗ್ತಾ ಇದೆ. ಆನೆಗಳ ರೈತರು ತುಳಿತಾ ಇದ್ದಾವ. ಅದು ಬಹಳಷ್ಟು ಕೆಲಸ ಬಿಟ್ಕೊಟ್ಟಿ. ವಿಶೇಷವಾಗಿ ನಮ್ಮಲ್ಲೂ ಬೀದರ್ ಜಿಲ್ಲೆ ಹೊಲಿಕೆರೆನಲ್ಲಿ ಒಂದು ಚಿತ್ತ ಓಡಾಡ್ತಾ ಇದೆ. ಅದು ಹಿಡೀರಿ ಈಶ್ವರ್ ಖಂಡ್ರೆ ಅವರೇ, ಅದು ಹಿಡಿದ ನಮ್ದೇನದ ರೈತರೇ ಆಗಲಿ, ನಮ್ಮ ದನ ಕರುಗಳಾಗಲಿ ಉಳಿಸ್ರಿ. ಅಷ್ಟೇ ಅಲ್ಲ, ಈಶ್ವರ್ ಖಂಡ್ರೆ ಅವ್ರ ಸ್ವತಃ ಏನದ ಊರು ಭಾಲ್ಕಿ, 4 ಸಲ MLA, 2 ಸಲ ಮಂತ್ರಿ, ಒಂದು ನ್ಯಾಯವಾದಿಗಳು ಏನದ ಒಂದು ಕಾಲನಿ ಇದೆ ದಾದರ್ ಆದ ನಂತರ. ಆ ನ್ಯಾಯವಾದಿ ಕಾಲನಿ ಏನದ ಒಂದು ರೋಡ್ ಮಾಡೋದಾಗಿಲ್ಲ. 100 ಕೋಟಿ ಹಣ ಬಂದಿದೆ ಪತ್ರಿಕೆಯಲ್ಲಿ ಏನೋ ತಾವೆಲ್ಲ ಯಾವಾಗ ಹೇಳ್ತಾ ಇರ್ತೀರಿ. ಇಂಥ ಕೆಲಸಗಳು ಮಾಡ್ರಿ. ಇವತ್ತ ತಾವು ಫಾರೆಸ್ಟ್ ಮಂತ್ರಿ ಇದ್ರಿ, ರೈತರ ಕೊರಗು ಏನಿದೆ, ರೈತರ ಸಮಸ್ಯೆ ಏನಿದೆ, ಬಹಳಷ್ಟು ಎಲ್ಲ ಜನರಿಗೆ ಕಬ್ಬು ಬೆಳೆಸ್ತಾ ಇದ್ದಾರೆ. ಯಾಕ ಒಳ್ಳೆ ರೇಟ್ ಸಿಗ್ತಾ ಇದೆ. ಆದ್ರೆ ಕಬ್ಬು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ರೈತರಿಂದ. ಹಂದಿಗಳು ರಾತ ಒಂದ್ ಎಕರೆ 2 ಎಕರೆ ಕಬ್ಬಿನ ತಿಂದೆ ಅನ್ನೋದ ರೈತರಿಗೆ ಪರೇಶಾನ್ ಮಾಡತ್ತ. ರೈತರ ಕಬ್ಬು ಏನದ ಮುಂಜಾನೆ ನೋಡತನ ಕಬ್ಬೆ ಇರೋದಿಲ್ಲ. ಈ ತರ ಸಮಸ್ಯೆಗಳಿದ್ದ. ಈ ಸಮಸ್ಯೆಗೆ ನೀವೇನದ ಫಾರೆಸ್ಟ್ ಮಂತ್ರಿ ಇದ್ರಿ, ಉಸ್ತುವಾರಿ ಮಂತ್ರಿ ಇದ್ರಿ, ಇದ್ದಂತ ಫಾರೆಸ್ಟ್ ಏನದ ನೀವು ಬೇಲಿ ಹಾಕೊಂಡು ಆ ಏನದ ಹಂದಿಗಳಿಗೆ ಹೊರಗೆ ಬರ್ಲಾರ್ದಂಗ ನೋಡ್ಕೋರಿ. ಇವತ್ತು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರ, ನಾನು MLA ಇದ್ದಾಗ ಕೋಸಮ್ ಏನದ ಫಾರೆಸ್ಟ್ ಏನದ ನಾವು ಫೆನ್ಸಿಂಗ್ ಮಾಡ್ಲಿಕ್ಕೆ ಹಚ್ಚೀನಿ. ಅವಾಗ ಸರ್ಕಾರ ನಿಮ್ದೇ ಇತ್ತು, ಕಾಂಗ್ರೆಸ್ ಆದ, ನಾ MLA ಇದ್ದ, ನಾನು ಮಾಡಕ್ ಹಚ್ಚೀನಿ. ನೀವರ ಮಂತ್ರಿ, ಎಲ್ಲ ನಿಮ್ ಕೈದೇ ಇದೆ. ಅಡಿಗೆ ಮಾಡೋರು ನೀವು ಪೂರಾ ಏನದ ಎಲ್ಲ ಏನದ ಅಡಿಗೆ ಸಾಮಾನುಗಳು ನಿಮ್ ಕೈದಾಗ. ಆದ್ರೆ ಇದು ಯಾಕೆ ಮಾಡ್ತಾ ಇಲ್ಲ ನೀವು? ಇವತ್ತ ನಮ್ದು ಎಳಿಗಳು ಪೂರಾ ಬೆಳಿತೀನಿ ನಡೆದ ರೈತರದೆಲ್ಲ. ರೈತರು ಬಿತ್ತಿನ ಸ್ವಲ್ಪ ಮಳಿಗೆ ಬರೋದ್ ಮೊದ್ಲೇ ಬೆಳಿತೀನಿ ಹಾಕ್ಲತ್ತಾವ. ಇಂಥ ಸಮಸ್ಯೆಗೆ ತಾವೇನದ ಕೆಲಸ ಕೊಡ್ರಿ, ಗಮನ ಕೊಡ್ರಿ. ಇವತ್ತು ನಿಮಗೆ ಮಗ MP, ನೀವು ಮಂತ್ರಿ, ಇಂಥ ದೊಡ್ಡ ಎದ್ದು ಉನ್ನತ ಸ್ಥಾನ, ದೊಡ್ಡ ಪವರ್ಫುಲ್ ಸ್ಥಾನ, ಸರ್ಕಾರ ನಿಮ್ದು. ಇದು ಕೆಲಸ ಬಿಟ್ಕೊಟ್ಟು ಇಂಥವೇನದ ಪ್ರಧಾನಮಂತ್ರಿ ಮಾಡಿ ಶಂಕುಸ್ಥಾಪನೆ ವರ್ಚುವಲ್ ಆಗಿ ಮತ್ತೊಂದ್ಸಲ ಮಾಡೋದು, ಇದು ಜನರು ಯಾರು ಏನದ ಇದು ಸರಿ ಅನ್ನೋದಿಲ್ಲ. ಇದು ಕೆಟ್ಟ ಕೆಲಸ ಕೈ ಹಾಕ್ಬೇಡ್ರಿ ಅಂತ ಹೇಳ್ತಾರೆ.